2026-27ನೇ ಸಾಲಿನ ಪ್ರಶಸ್ತ್ 2.0 NCERTಯ ಆ್ಯಪ್ ಅನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಮತ್ತು ಡೌನ್ಲೋಡ್ ಮಾಡಿದ ಆ್ಯಪ್ ಅಲ್ಲಿ ಯಾವ ರೀತಿಯಾಗಿ ನಾವು ಲಾಗಿನ್ ಆಗ್ತಕ್ಕಂಥದ್ದು, ಲಾಗಿನ್ ಆದ್ಮೇಲೆ ಅಲ್ಲಿರ್ತಕ್ಕಂಥ 10 ಟ್ರೈನಿಂಗ್ ಮಾಡ್ಯೂಲ್ ವಿಡಿಯೋಗಳನ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡ್ತಕ್ಕಂಥದ್ದು, ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಹಂತ ಹಂತವಾಗಿ ಅತ್ಯಂತ ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ವಿವರಿಸಲಾಗಿದೆ. ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನ ಎಲ್ಲೂ ಸಹ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ಣವಾಗಿ ವೀಕ್ಷಣೆಯನ್ನು ಮಾಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ರಶಸ್ತಿ ಆ್ಯಪ್ಗೆ ಸಂಬಂಧಪಟ್ಟಂತ ಮುಂದಿನ ಹೊಸ ಅಪ್ಡೇಟ್ ಗಳಿಗಾಗಿ ಮತ್ತು ಶೈಕ್ಷಣಿಕ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲಿಗೆ ನಿಮ್ಮ ಮೊಬೈಲ್ ನಲ್ಲಿರುವ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡಿ. ಅಲ್ಲಿ ಸರ್ಚ್ ಬಾರ್ ಅಲ್ಲಿ ಪ್ರಶಸ್ತ್ ಆ್ಯಪ್ ಅಂತಂದೇಳಿ ಟೈಪ್ ಮಾಡಿ, ಸರ್ಚ್ ಕೊಡಿ. ನೋಡಿ, ಇಲ್ಲಿ ಬಂತು ಪ್ರಶಸ್ತಿ ಆ್ಯಪ್ ಅಂತಂದೇಳಿ ಬರ್ತಾ ಇದೆ. NCERTಯ ಪ್ರಶಸ್ತಿ ಆ್ಯಪ್ ನ ಅಧಿಕೃತ ಆ್ಯಪ್ ಆಗಿರ್ತದೆ. ಇದನ್ನ ಡೌನ್ಲೋಡ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡಿ. ಈಗ ಆಲ್ರೆಡಿ ನಂದು ಇನ್ಸ್ಟಾಲ್ ಆಗಿದೆ, ಸೊ ಹಾಗಾಗಿ ಓಪನ್ ಅಂತ ಕೊಡಿ. ಒಂದು ವೇಳೆ ಈಗ ಆಲ್ರೆಡಿ ನಿಮ್ಮ ಮೊಬೈಲ್ ನಲ್ಲಿ ಈ ಆ್ಯಪ್ ಇದ್ರೆ ಅದನ್ನ ನೀವೇನ್ ಮಾಡಿ ಅಂದ್ರೆ ಅಪ್ಡೇಟ್ ಕೊಡಿ. ಆಗ ಪ್ರಶಸ್ತಿ ಆ್ಯಪ್ ನ 2.0 ಅಪ್ಡೇಟ್ಸ್ ನಿಮ್ಮ ಆ್ಯಪ್ ಅಲ್ಲಿ ಅಪ್ಡೇಟ್ ಆಗ್ತದೆ. ಈಗ ನೋಡಿ, ಈ ರೀತಿಯಾಗಿ ಬರ್ತದೆ. ವೆಲ್ಕಮ್ ಟು ಪ್ರಶಸ್ತಿ ಆ್ಯಪ್ ಅಂತ ಬರ್ತದೆ. ಪ್ರಶಸ್ತ್ ಟ್ಯುಟೋರಿಯಲ್ ಅಂತ ಇದೆ. ಈ ಪ್ರಶಸ್ತ್ ಟ್ಯುಟೋರಿಯಲ್ ಅನ್ನೋದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಟಚ್ ಮಾಡಿ. ಓಕೆ, ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಟ್ಯುಟೋರಿಯಲ್ ಲಾಗಿನ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಡ್ರಾಪ್ ಡೌನ್ ಅಲ್ಲಿ ಟೀಚರ್ ಅಂತಂದೇಳಿ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಕ್ ಹೋಗ್ಬಿಡಿ, ಅದು ಹೇಗಿದೆ ಹಾಗೆ ಬಿಡಿ. ಇಲ್ಲಿ ನೆಕ್ಸ್ಟ್ ಎಂಟರ್ ಯುಡೈಸ್ ಕೋಡ್ ಅಂತ ಇದೆ. ನಿಮ್ಮ ಶಾಲೆಯ ಯುಡೈಸ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಎಂಟರ್ ಮೊಬೈಲ್ ನಂಬರ್ ಅಂತ ಇದೆ. ಯಾವ ಶಿಕ್ಷಕರು ಪ್ರಶಸ್ತಿ ಆ್ಯಪ್ ಅನ್ನ ಲಾಗಿನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರ ಅಧಿಕೃತವಾಗಿರ್ತಕ್ಕಂಥ ಯುಡೈಸ್ ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಎಂಟರ್ ಕ್ಯಾಪ್ಚಾ ಅಂತ ಇದೆ. ಅಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನ ಸರಿಯಾಗಿ ಎಂಟರ್ ಮಾಡಿ. ಇದೆಲ್ಲ ಆದ್ಮೇಲೆ ಸೆಂಡ್ OTP ಅಂತ ಇದೆ. ಈಗ ನೀವು ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿದ್ರೆ ರಿಜಿಸ್ಟರ್ ಮೊಬೈಲ್ ನಂಬರ್ ಅನ್ನ, ಆ ಮೊಬೈಲ್ ನಂಬರ್ಗೆ ಏನಾಗ್ತದೆ ಅಂದ್ರೆ OTP ಬರ್ತದೆ. ಸೆಂಡ್ OTP ಕೊಟ್ಟಿದ್ದೀನಿ ನೋಡಿ, OTP ಬಂತು. ಅದನ್ನ ಎಂಟರ್ ಮಾಡಿ ಸಬ್ಮಿಟ್ OTP ಕೊಡಿ. ಓಕೆ, OTP ವೆರಿಫಿಕೇಶನ್ ಆದ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರಬಹುದು ಲಾಗಿನ್ ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ನೀವು ಯಾರು ಲಾಗಿನ್ ಆಗಿರ್ತೀರಿ ಆ ಶಿಕ್ಷಕರ ಹೆಸರು ಮತ್ತು ನೀವು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಶಾಲೆ, ನಿಮ್ಮ ಸ್ಕೂಲ್ ಏನಿದೆ ವರ್ಕಿಂಗ್ ಸ್ಕೂಲು, ಅದರ ಹೆಸರು ಬರ್ತದೆ. ಮತ್ತೆ ಕೆಳಗಡೆಗೆ ಲಾಗ್ಔಟ್ ಅಂತ ಬರ್ತದೆ. ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಲಾಗ್ಔಟ್ ಆಗುತ್ತೆ. ಸೊ ಹಾಗಾಗಿ ಲಾಗ್ಔಟ್ ಆಗೋದು ಬೇಡ. ಈಗ ನೋಡಿ, ಇಲ್ಲಿ ಆಲ್ ಅಂತಂದೇಳಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇನ್ ಪ್ರೋಗ್ರೆಸ್ ಅಂತ ಕಾಣ್ತಿದೆ. ಪೆಂಡಿಂಗ್ ಕಂಪ್ಲೀಟ್ ಅಂತ ಇದೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಆಲ್ ಅಂದ್ರೆ ಈ ಪ್ರಶಸ್ತ್ ಆ್ಯಪ್ 2.0ದಲ್ಲಿ ಈ ಬಾರಿ ಏನ್ ಮಾಡಿದ್ದಾರೆ ಅಂದ್ರೆ 10 ಮಾಡ್ಯೂಲ್ಗಳನ್ನ ಶಿಕ್ಷಕರಿಗೆ ಅಧ್ಯಯನ ಮಾಡ್ಲಿಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೊವೈಡ್ ಮಾಡಿದ್ದಾರೆ. 10 ಮಾಡ್ಯೂಲ್ಗಳನ್ನ ಕಂಪಲ್ಸರಿ ಪ್ರತಿಯೊಬ್ಬ ಶಿಕ್ಷಕರು ಸಹ ವೀಕ್ಷಣೆಯನ್ನ ಮಾಡಿ ತಿಳ್ಕೊಂಡಿರ್ಬೇಕು. ಅದರ ಆಧಾರದ ಮೇಲೆ ನೆಕ್ಸ್ಟ್ ಸ್ಕ್ರೀನಿಂಗ್ ಗಳು ನಡೀತದೆ. ನಮ್ಮ ಶಾಲೆಯ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿ ಆ್ಯಪ್ಗೆ ಸಂಬಂಧಪಟ್ಟಂತ ಸ್ಕ್ರೀನಿಂಗಿಗೆ ಸಂಬಂಧಪಟ್ಟಂತ ಎಲ್ಲ ವಿವರಗಳು ಮತ್ತು ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಸಂಬಂಧಪಟ್ಟಂತ ಎಲ್ಲ ವಿವರಗಳನ್ನ ಈ 10 ಮಾಡ್ಯೂಲ್ಗಳಲ್ಲಿ ಪ್ರತ್ಯೇಕವಾಗಿ ಅತ್ಯಂತ ನಿರ್ದಿಷ್ಟ ಮತ್ತು ನಿಖರವಾಗಿ ವಿವರಿಸಲಾಗಿದೆ. ಸೊ ಹಾಗಾಗಿ ಇದು ಅರ್ಥ ಆಗ್ಬೇಕಂದ್ರೆ ಎಲ್ಲರೂ ಸಹ 10 ಮಾಡ್ಯೂಲ್ಗಳನ್ನ ಕಂಪಲ್ಸರಿ ಕಂಪ್ಲೀಟ್ ಮಾಡಲೇಬೇಕು. ಇಲ್ಲಿ ಇನ್ ಪ್ರೋಗ್ರೆಸ್ ಅಂದ್ರೆ 10 ತೋರಿಸುತ್ತೆ. ನೀವು ಅಕಸ್ಮಾತ್ ಯಾವ್ದಾದ್ರು ಓಕೆ ಮಾಡಿ ಅರ್ಧಕ್ಕೆ ನಿಲ್ಸಿದ್ರೆ ಅಲ್ಲಿ ಪೆಂಡಿಂಗ್ ಅಂತ ತೋರಿಸುತ್ತೆ. ಕಂಪ್ಲೀಟ್ ಆಗಿದ್ರೆ 10 ಸಹ ಕಂಪ್ಲೀಟ್ ಅಂತಂದೇಳಿ ತೋರಿಸುತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ನಾನು 10 ಮಾಡ್ಯೂಲ್ಗಳನ್ನು ಸಹ ವೀಕ್ಷಣೆಯನ್ನ ಮಾಡಿದ್ದೇನೆ, ಕಂಪ್ಲೀಟ್ ಮಾಡಿದ್ದೇನೆ. ಸೊ ಹಾಗಾಗಿ ಕಂಪ್ಲೀಟೆಡ್ ಇದೆ ನೋಡಿ. ಆಲ್ ಮಾಡ್ಯೂಲ್ಸ್ 10 ಕಂಪ್ಲೀಟೆಡ್ 10. ಸೊ 10ಕ್ಕೆ 10 ಕಂಪ್ಲೀಟ್ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಬಂದ್ರೆ ನಿಮಗೆ ಇಂಗ್ಲಿಷ್ ಅಂತ ಇದೆ. ಹಿಂದಿ ಅಥವಾ ಇಂಗ್ಲಿಷ್ ಅಂತಂದೇಳಿ ಇರ್ತದೆ. ನೀವು ಇಂಗ್ಲಿಷ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಹಿಂದಿ ಇದ್ರೆ ಹಿಂದಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಟ್ಟು 10 ಮಾಡ್ಯೂಲ್ಗಳು
ವೀಕ್ಷಣೆಗೆ ಲಭ್ಯ ಇದೆ. ಇದನ್ನ ಕಂಪಲ್ಸರಿಯಾಗಿ ನಾವು ಕಂಪ್ಲೀಟ್ ಮಾಡಬೇಕು. ಅದರಲ್ಲಿ ಫಸ್ಟ್ ಒನ್ ಏನಾಗಿದೆ ಅಂದ್ರೆ ಟೀಚರ್ ಇಂಟ್ರೊಡಕ್ಷನ್ ಮಾಡ್ಯೂಲ್ ಇದೆ. ನೆಕ್ಸ್ಟ್ ಅದು ಬಿಟ್ರೆ ಚಾಪ್ಟರ್ 1, ನೆಕ್ಸ್ಟ್ ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, 5, 6, 7, 8, ನೆಕ್ಸ್ಟ್ 9, ಒಟ್ಟು ಟೋಟಲ್ ಆಗಿ 10 ಚಾಪ್ಟರ್ಗಳಿದೆ. ಇಲ್ಲಿ ನೀವು ಒಂದು ವಿಶೇಷವಾಗಿ ಗಮನಿಸ್ತಕ್ಕಂಥದ್ದು ಅಂದ್ರೆ ಈ ಮಾಡ್ಯೂಲ್ಗಳನ್ನ ಹೇಗೆ ವೀಕ್ಷಣೆ ಮಾಡಬೇಕು ಅಂತಂದೇಳಿ ನೀವು ಕೇಳಿದ್ರೆ, ಇಲ್ಲಿ ನೋಡಿ ಇದನ್ನ ಕ್ಲಿಕ್ ಮಾಡಿ ತಿರುಗಿ ಓಪನ್ ಆಗ್ತದೆ. ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ, ಏನಂದ್ರೆ ಕಂಪ್ಲೀಟೆಡ್ ಅಂತ ಬರ್ತದೆ. ಪಾಸ್ ಮಾಡಿದ್ದೇನೆ ವಿಡಿಯೋವನ್ನ, ಇಲ್ಲಿ ತಾವು ಗಮನಿಸಬಹುದು ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಅಂದ್ರೆ ನಾನು ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡಿದ್ದೇನೆ ಅಂತ ಅರ್ಥ. ಒಂದು ವೇಳೆ ನೀವೇನಾದ್ರೂ ಅದನ್ನ ಓಪನ್ ಮಾಡಿಲ್ಲ ಅಂದ್ರೆ ಇನ್ ಪ್ರೋಗ್ರೆಸ್ ಅಂತ ತೋರಿಸುತ್ತೆ. ಮತ್ತೆ ಅರ್ಧ ಏನಾದ್ರೂ ನೀವು ನೋಡಿದ್ರೆ ಅಥವಾ ಅರ್ಧ ಮಾತ್ರ ಕಂಪ್ಲೀಟ್ ಮಾಡಿದ್ರೆ ಅದು ಪೆಂಡಿಂಗ್ ಅಂತ ತೋರಿಸುತ್ತೆ. ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಆದ್ಮೇಲೆ ಕಂಪ್ಲೀಟ್ ಅಂತ ತೋರಿಸುತ್ತೆ. ಮತ್ತೆ ಇಲ್ಲಿ ನೋಡಿ, ನೀವು ಪಾಸ್ ಮಾಡಿರೋದನ್ನ ನೀವು ಪ್ಲೇ ಮಾಡಬಹುದು. ಮತ್ತೆ ಈ ಐಕಾನ್ ಅನ್ನ ಇಲ್ಲಿ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಓಪನ್ ಆಗ್ತದೆ. ಈ ರೀತಿಯಾಗಿ ಫುಲ್ ಸ್ಕ್ರೀನ್ ಓಪನ್ ಆಗ್ತದೆ. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀವು ನೋಡಬಹುದು. ಮತ್ತೆ ನೀವು ವಾಪಸ್ ಅದೇ ಪೇಜ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಇಂಟು ಕಾಣ್ತಿದಿಲ್ಲ, ಇದನ್ನ ಪ್ರೆಸ್ ಮಾಡಿದ್ರೆ ವಾಪಸ್ ಇದೇ ತರ ಆಗಿ ವಾಪಸ್ ಹೋಗುತ್ತೆ. ಇಲ್ಲಿ ನೋಡಿ, ಈ ಮಾಡ್ಯೂಲ್ಗಳನ್ನ ಇಲ್ಲಿವರೆಗೂ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಮಗೆ ಹೇಗ್ ಬೇಕೋ ಹಾಗೆ ಸ್ಕಿಪ್ ಮಾಡ್ತಾ ಇದ್ವಿ. ನೀವು ಗಮನಿಸಬಹುದು ಸೂಕ್ಷ್ಮವಾಗಿ ನಿಮ್ಮ ಮಾಡ್ಯೂಲ್ಗಳನ್ನ ನೋಡುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ನೀವು ಸ್ಕಿಪ್ ಮಾಡಕ್ ಹೋದ್ರೆ ಸ್ಕಿಪ್ ಆಗೋದಿಲ್ಲ. ಇಲ್ಲಿ ನೋಡಿ ತೋರಿಸ್ತೀನಿ ನಾನು. ಇಂಟ್ರೊಡಕ್ಷನ್ ಮಾಡ್ಯೂಲ್ ಏನಿದೆ 6 ನಿಮಿಷ 31 ಸೆಕೆಂಡ್ ಇದೆ. ಈಗ ನಾನು ಇದನ್ನ ಪ್ಲೇ ಮಾಡ್ತಾ ಇದ್ದೀನಿ, 3 ಸೆಕೆಂಡ್ ಆಗಿದೆ. ಈಗ ನಿಮ್ಮ ಎದುರುಗಡೆಗೆ ನಾನು ಇದನ್ನ ಸ್ಕಿಪ್ ಮಾಡಕ್ ಹೋಗ್ತೀನಿ, ಇದು ಸ್ಕಿಪ್ ಆಗೋದಿಲ್ಲ. ನೀವು ಸಹ ಸ್ಕಿಪ್ ಮಾಡೋಕೆ ಚಾನ್ಸ್ ಇಲ್ಲ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಮತ್ತೊಂದು ನೀವು ನೋಡ್ಲೇಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಒಂದು ವೇಳೆ ಈಗ ಫಾರ್ ಎಕ್ಸಾಂಪಲ್ ಇದು 13 ಸೆಕೆಂಡ್ ಆಗಿದೆ, ಅಥವಾ ನೀವು 2 ನಿಮಿಷನೋ 3 ನಿಮಿಷನೋ ನೋಡ್ತೀರಾ, ಆ ಸಂದರ್ಭದಲ್ಲಿ ಏನಾದ್ರು ತುರ್ತು ಸಂದರ್ಭಗಳಲ್ಲಿ ಅದನ್ನ ನೀವೇನಾದ್ರು ವಿಡಿಯೋವನ್ನ ಪಾಸ್ ಮಾಡಿ ಅದನ್ನ ನೆಕ್ಸ್ಟ್ ಮತ್ತೆ ನೀವು ಬ್ಯಾಕ್ ಬಂದ್ರಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಸೇವ್ ಆಗಿರೋದಿಲ್ಲ. ಮತ್ತೆ ನೀವೇನಾದ್ರೂ ಓಪನ್ ಮಾಡಿದ್ರೆ ಅದು ಆ ಮಾಡ್ಯೂಲ್ ಇನ್ಕಂಪ್ಲೀಟ್ ತೋರಿಸ್ತಾ ಇದೆ. ಮತ್ತೆ ನೀವು ಅದನ್ನ ನೀವು ನೋಡಕ್ ಹೋದ್ರೆ ನೀವೇನು ಅರ್ಧದಿಂದ ನೋಡಿರ್ತೀರಲ್ಲ ಅಲ್ಲಿಂದ ಬರೋಲ್ಲ, ಅದು ಮತ್ತೆ ಜೀರೋದಿಂದಲೇ ಸ್ಟಾರ್ಟ್ ಆಗುತ್ತೆ, ಬಿಗಿನಿಂಗ್ ಇಂದಲೇ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಸಾಧ್ಯವಾದಷ್ಟು ನೀವು ಒಂದ್ಸಾರಿ ಇದನ್ನ ಮಾಡ್ಯೂಲ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ಆ ಮಾಡ್ಯೂಲ್ ಕಂಪ್ಲೀಟ್ ಆಗೋವರೆಗೂ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಮತ್ತೆ ಎಲ್ಲೂ ಸಹ ನೀವು ಅದನ್ನ ಬ್ಯಾಕ್ ಹೋಗದೆ ಕಂಪ್ಲೀಟ್ ಆಗೋವರೆಗೂ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಆಗ ನಿಮ್ಗೆ ಏನಾಗ್ತದೆ, ಸ್ಟೇಟಸ್ ಅಲ್ಲಿ ಕಂಪ್ಲೀಟ್ ಅಂತಂದೇಳಿ ತೋರಿಸ್ತದೆ. ಇದನ್ನ ಆದಷ್ಟು ನೀವ್ ಏನ್ ಮಾಡ್ಬೇಕು ಅಂದ್ರೆ ಜುಲೈ 31ರ ಒಳಗೆ ಇದನ್ನ ಕಂಪ್ಲೀಟ್ ಮಾಡಬೇಕು. ಮತ್ತೆ ಇಲ್ಲಿ ಈ ಒಂದು ಲಾಗಿನ್ ಮತ್ತೆ OTP ಹಾಕ್ಬಿಟ್ಟು ಲಾಗಿನ್ ಮಾಡ್ತೀವಿ. ಲಾಗಿನ್ ಬಿಟ್ರೆ ಈ 10 ಮಾಡ್ಯೂಲ್ಗಳನ್ನ ವೀಕ್ಷಣೆ ಮಾಡೋದನ್ನ ಬಿಟ್ರೆ ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ಇಲ್ಲಿ ಓಪನ್ ಆಗೋದಿಲ್ಲ ಸದ್ಯಕ್ಕೆ. ನೆಕ್ಸ್ಟ್ ಇದು ಯಾವಾಗ ಓಪನ್ ಆಗ್ತದೆ ಅಂತಕ್ಕಂಥದ್ದನ್ನ ನಾನೀಗ ನೆಕ್ಸ್ಟ್ ತಿಳಿಸ್ಕೊಡ್ತೇನೆ. ನಿಮ್ಮ ಕ್ರೋಮ್ ಬ್ರೌಸರ್ ಅಲ್ಲಿ prashast.education.gov.in ಅಂತಂದೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಈ ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿ ಆಪ್ ನ ವೆಬ್ಸೈಟ್ ಓಪನ್ ಆಗ್ತದೆ. ನೋಡಬಹುದು ಟೈಮ್ ಲೈನ್ಸ್ ಆಫ್ ಇವೆಂಟ್ ಅಂತ ಇದೆ. ಅಂದ್ರೆ ಪ್ರಶಸ್ತಿ ಆಪ್ ಗೆ ಸಂಬಂಧಪಟ್ಟಂತ ಪ್ರಮುಖ ಇವೆಂಟ್ ಗಳ ಡೇಟ್ ಗಳು ಮತ್ತು ಅದು ಯಾವ ಟೈಮ್ ಅಲ್ಲಿ ಕಂಪ್ಲೀಟ್ ಆಗ್ಬೇಕು ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ನೋಡಿ ಇಲ್ಲಿ ತಾವೆಲ್ಲ ಗಮನಿಸಬಹುದು, ಜುಲೈ 1ರಿಂದ ಕಡ್ಡಾಯವಾಗಿ ತರಬೇತಿಗಳನ್ನ ಕಂಪ್ಲೀಟ್ ಮಾಡಬೇಕು. ಅದೇ ಈಗ ನಾನು ತೋರಿಸಿದ್ನಲ್ಲ, ನಿಮಗೆ ಮುಂಚೆ ಹೇಳಿದ್ನಲ್ಲ, 10 ವಿಡಿಯೋಗಳೇನಿದೆ, ತರಬೇತಿಯ ವಿಡಿಯೋಗಳೇನಿದೆ, ಟ್ರೈನಿಂಗ್ ಮಾಡ್ಯೂಲ್ಸ್ ಏನಿದೆ ಅವುಗಳನ್ನ ನೀವು ಕಂಪ್ಲೀಟ್ ಮಾಡಬೇಕು. ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಹಾಗೂ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿ ವೃಂದದವರು ಸಹ ಇದನ್ನ ಪೂರ್ಣಗೊಳಿಸಿರ್ಬೇಕು. ಅದಾದ ನಂತರ ಆಗಸ್ಟ್ 22, 2026 ಅಂತ ಇದೆ, ಅಲ್ಲಿ ಶಾಲೆಗಳನ್ನ ವೇದಿಕೆಯಲ್ಲಿ ನೋಂದಾಯಿಸಲಾಗುತ್ತದೆ ಮತ್ತು ಮೂಲಭೂತ ವಿವರಗಳನ್ನ ಪರಿಶೀಲಿಸಲಾಗುತ್ತದೆ ಅಂತ ಇದೆ. ಸೆಪ್ಟೆಂಬರ್ 1ರಿಂದ ಪಾರ್ಟ್ 1 ಸ್ಕ್ರೀನಿಂಗ್ ಏನಾಗ್ತದೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳನ್ನು ಸಹ ಆಯಾ ತರಗತಿ ಶಿಕ್ಷಕರು ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಆಪ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ಕ್ರೀನಿಂಗ್ ಪಾರ್ಟ್ 1 ಅನ್ನ ಕಂಪ್ಲೀಟ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಅಕ್ಟೋಬರ್ ನಲ್ಲಿ ಮಧ್ಯಸ್ಥಿಕೆ ಶಿಬಿರಗಳು ಮತ್ತು ತಜ್ಞರು ಅಗತ್ಯ ಬೆಂಬಲಿಗರ ಕ್ಯಾಂಪ್ಗಳ ಏನಿರ್ತದೆ ಅವುಗಳನ್ನ ಮಾಡ್ತಾರೆ. ಇದು ನಿಮ್ಮ IERT ಗೆ ಸಂಬಂಧಪಟ್ಟಂತಹ ಸಂಪನ್ಮೂಲ ವ್ಯಕ್ತಿಗಳು ಈ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ಮತ್ತೆ ಜೊತೆಗೆ
ಅಕ್ಟೋಬರ್ ತಿಂಗಳಲ್ಲಿ ಏನ್ ಮಾಡ್ತದೆ ಅಂದ್ರೆ ಪಾರ್ಟ್ 2 ಸ್ಕ್ರೀನಿಂಗ್ ಅನ್ನ ಮಾಡ್ಲಾಗ್ತದೆ. ಅಂದ್ರೆ ಭಾಗ 1ರಲ್ಲಿ ನೀವೇನು ಸ್ಕ್ರೀನಿಂಗ್ ಮಾಡಿರ್ತೀರಿ ಆ ಮಕ್ಕಳ ವಿವರವಾಗಿರ್ತಕ್ಕಂಥ ತಪಾಸಣೆಯನ್ನ IERT ಸಿಬ್ಬಂದಿಗಳು ಬಂದು ಅವರ ಆಪ್ ನಲ್ಲಿ ಅವರ ಲಾಗಿನ್ ನಲ್ಲಿ ನಿಮ್ಮ ಶಾಲೆಯ ಮಕ್ಕಳನ್ನ ಏನ್ ಮಾಡ್ತಾರೆ ಮತ್ತೊಮ್ಮೆ ಸ್ಕ್ರೀನಿಂಗ್ ಅನ್ನ ಮಾಡಿ ಅವುಗಳನ್ನ ವಿಶೇಷ ಅಗತ್ಯವುಳ್ಳಂತ ಮಕ್ಕಳಾಗಿದ್ದಲ್ಲಿ ಅವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕನ್ಫರ್ಮ್ ಮಾಡ್ತಾರೆ ಅವ್ರ ಲಾಗಿನ್ ಅಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ನವೆಂಬರ್ ಪ್ರಗತಿ ಮತ್ತು ಮೇಲ್ವಿಚಾರಣೆ ಇರ್ತದೆ. ಅದಾದ ನಂತರ ಡಿಸೆಂಬರ್ ಅಲ್ಲಿ ಫಲಿತಾಂಶದ ಮೌಲ್ಯಮಾಪನ ಮತ್ತು ವರದಿ ಮಾಡುವಿಕೆ ಅಂತಂದೇಳಿ ಇದೆ. ಈ ರೀತಿಯಾಗಿರ್ತಕ್ಕಂಥ ಇವೆಂಟ್ಗಳಲ್ಲಿ ನಮ್ಮ ಪ್ರಶಸ್ತಿ ಆ್ಯಪ್ ವರ್ಕ್ ಆಗುತ್ತೆ. ಈಗ ಸದ್ಯಕ್ಕೆ ತಾವುಗಳು ಮುಖ್ಯ ಶಿಕ್ಷಕರಾಗಿರ್ಬೋದು ಅಥವಾ ಸಹ ಶಿಕ್ಷಕರಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಸಿಬ್ಬಂದಿಗಳು ಏನ್ ಮಾಡ್ಬೇಕು ಅಂದ್ರೆ ಪ್ರಶಸ್ತಿ ಆ್ಯಪ್ ಅನ್ನ 2.0 ಈ ಕೂಡಲೇ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಂತೆ ನಿಮ್ಮ ಶಾಲೆಯ ಡೈಸ್ ಕೋಡ್ ಮತ್ತು ನಿಮ್ಮ ಫೋನ್ ನಂಬರ್ OTP ಅನ್ನು ಹಾಕ್ಬಿಟ್ಟು ಲಾಗಿನ್ ಆಗಿ ನಂತರ 10 ಮಾಡೆಲ್ಗಳನ್ನ ಕಂಪ್ಲೀಟ್ ಮಾಡಿ. ಅದಾದ ನಂತರ ಮತ್ತೆ ನೆಕ್ಸ್ಟ್ ಏನಾಗ್ತದೆ, ಆಗಸ್ಟ್ 1ರಿಂದ ಆಪ್ಷನ್ಗಳು ಓಪನ್ ಆಗ್ತದೆ ಸ್ಕ್ರೀನಿಂಗ್ ಮಾಡ್ಲಿಕ್ಕೆ. ಆಗ ಮುಂದಿನ ವಿಡಿಯೋದಲ್ಲಿ ನೀವು ತರಗತಿಯ ಶಿಕ್ಷಕರಾಗಿ ನಿಮ್ಮ ತರಗತಿಯ ಮಕ್ಕಳನ್ನ ಯಾವ ರೀತಿಯಾಗಿ ಪಾರ್ಟ್ 1 ಸ್ಕ್ರೀನಿಂಗ್ ಅನ್ನ ಕಂಪ್ಲೀಟ್ ಗೊಳಿಸಬೇಕು ಮತ್ತು ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥವ್ರು ಸಹ ಶಿಕ್ಷಕರು ಸ್ಕ್ರೀನಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗೋ ಹಾಗೆ ಯಾವ ರೀತಿಯಾಗಿ ನಿಮ್ಮ ಲಾಗಿನ್ ನಲ್ಲಿ ಟೀಚರ್ಗಳನ್ನ ಅಪ್ರೂವಲ್ ಮಾಡಬೇಕು, ತರಗತಿಗಳನ್ನ ಹೇಗೆ ಅಸೈನ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿವರಗಳನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ತಪ್ಪದೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ಅಪ್ಡೇಟ್ಗಳನ್ನ ಪಡಿತಾ ಇರ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.